ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕೃಷ್ಣ ಚೈತನ್ಯ ಅಂತ. ನಾನು ವ್ಯಾಸ್ಕ್ಯುಲರ್ ಮತ್ತು ಎಂಡೋವ್ಯಾಸ್ಕ್ಯುಲರ್ ಸರ್ಜನ್, ಆಸ್ಟರ್ ಆರ್ ವಿ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಇವತ್ತು ನಾನು ಮಾತಾಡುವಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ. ಅದನ್ನು ಪೆರಿಫರಲ್ ಆರ್ಟೀರಿಯಲ್ ಡಿಸೀಸ್ ಅಂತಲೂ ಕರೀತಾರೆ. ಈಗ ಪೆರಿಫರಲ್ ಆರ್ಟೀರಿಯಲ್ ಡಿಸೀಸ್ ಅಂದರೆ ಏನು ಅಂತ ಹೇಳಿದ್ರೆ, ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ಅರಿವು ಇರೋದಿಲ್ಲ. ಪೆರಿಫರಲ್ ಆರ್ಟೀರಿಯಲ್ ಡಿಸೀಸ್ ಅಂದರೆ ನಮಗೆ ಹಾರ್ಟಿಂದ ಪಂಪ್ ಆಗುವಂಥ ಒಂದು ರಕ್ತನಾಳದ ಮೂಲಕ ಎಲ್ಲ ಕಡೆ ಸೇರುತ್ತೆ. ಆ ರಕ್ತನಾಳಗಳು ಬ್ಲಾಕ್ ಆದಾಗ ಪೆರಿಫರಲ್ ಆರ್ಟೀರಿಯಲ್ ಡಿಸೀಸ್ ಅಂತ ಕರಿತೀವಿ. ಈ ರಕ್ತ ಸಂಚಾರ ಬ್ಲಾಕ್ ಆಗೋದ್ರಿಂದ ಆ ಯಾವ ಭಾಗದಲ್ಲಿ ಬ್ಲಾಕ್ ಆಗಿರುತ್ತೋ ಅದರಿಂದ ಕೆಳಗೆ ನಮ್ಮ ದೇಹದಲ್ಲಿ ಸಾಕಷ್ಟು ತೊಂದರೆ ಉಂಟಾಗುತ್ತೆ. ಆ ತೊಂದರೆ ಕಾಲಿನಲ್ಲಾದಾಗ, ಈ ಕಾಲಿನಲ್ಲಿರುವಂಥ ರಕ್ತನಾಳಗಳು ಬ್ಲಾಕ್ ಆದಾಗ ಅದನ್ನು ನಾವು ಆ ಬೆರಳುಗಳು ಕಪ್ಪಾಗುವಂಥದ್ದು, ಅದನ್ನು ಗ್ಯಾಂಗ್ರೀನ್ ಅಂತಲೂ ಕರೀತಾರೆ. ಈ ತೊಂದರೆಗಳಾಗುವಂಥದ್ದು, ಬೆರಳು ಕಳ್ಕೊಳ್ಳುವಂಥದ್ದು, ಈ ಶುಗರ್ ಇರೋ ಪೇಷಂಟ್ನಲ್ಲಿ ತೊಂದರೆ ಆಗಿ ಕಾಲು ಆ್ಯಂಪಟೇಷನ್ ಆಗುವಂಥ ತೊಂದರೆಗಳು ಆಗೋದು ಬಹಳ ಸಾಧಾರಣವಾಗಿ ನಾವು ಕಂಡುಬರ್ತೀವಿ. ಸೊ ಇದನ್ನು ನಾವು ಪೆರಿಫರಲ್ ಆರ್ಟರಿಯಲ್ ಡಿಸೀಸ್ ಅಂತ ಕರಿತೀವಿ. ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ, ಸಾಧಾರಣವಾಗಿ ಶುಗರ್ ಕಂಟ್ರೋಲ್ ಆಗದೆ ಇರೋವಂಥವರಿಗೆ, 60 ವರ್ಷದ ವಯಸ್ಸಿಗಿಂತ ಮೇಲ್ಪಟ್ಟಿರೋರಿಗೆ, ಈಗ ತಪ್ಪಿದ್ರೆ ಹಿಂದೆಲ್ಲೋ ಧೂಮಪಾನ ಮಾಡುವಂಥ ಒಂದು ಅಭ್ಯಾಸ ಇರುವಂಥವರಿಗೆ, ಸಾಕಷ್ಟು ಜಿಡ್ಡು ಪದಾರ್ಥವನ್ನು ಸೇವಿಸುವಂಥವ್ರಿಗೆ, ಇದೆಲ್ಲ ನಾವು ಸಾಧಾರಣವಾಗಿ ಭಾಳಷ್ಟು ಕಾಮನ್ ಆಗಿ ನೋಡೋವಂಥ ಒಂದು ಸಾಧ್ಯತೆ ಇರುತ್ತೆ. ಯಾವೆಲ್ಲ ಕಾರಣಗಳಿಂದ ಹಾರ್ಟ್ ತೊಂದರೆ ಆಗುತ್ತೋ, ಯಾವೆಲ್ಲ ಕಾರಣಗಳಿಂದ ಮೆದುಳಿಗೆ ರಕ್ತ ಸಂಚಾರ ಕಡಿಮೆಯಾಗಿ ಸ್ಟ್ರೋಕ್ ಆಗುವಂಥ ಒಂದು ಕಂಡೀಷನ್ಸ್ಗಳು ಬರುತ್ತೋ, ಅದೇ ಕಾರಣಗಳಿಂದ ಕಾಲಿನಲ್ಲಿರುವಂಥ ರಕ್ತನಾಳಗಳು ಬ್ಲಾಕ್ ಆಗಿ ಹಾರ್ಟಿಗೆ ಯಾವ ರೀತಿ ರಕ್ತನಾಳಗಳು ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಅಂತ ನಮಗೆಲ್ಲರಿಗೂ ಗೊತ್ತಿದೆಯೋ, ಅದೇ ರೀತಿ ಕಾಲಿಗೆ ರಕ್ತ ಸಂಚಾರ ಬ್ಲಾಕ್ ಆಗಿ ಲೆಗ್ ಅಟ್ಯಾಕ್ ಅಂತ ಒಂದು ಸಿಮಿಲರ್ ಕಂಡೀಷನ್, ಅಂದರೆ ಅದಕ್ಕೆ ಸಮನಾದಂಥ ಒಂದು ಕಂಡೀಷನ್ನು ನಾವು ಕಂಡುಬರುವಂಥ ಒಂದು ಸಾಧ್ಯತೆ ಇದೆ. ಇದನ್ನು ನಾವು ಪೆರಿಫರಲ್ ಆರ್ಟರಿಯಲ್ ಡಿಸೀಸ್ ಅಂತೀವಿ. ಈ ತೊಂದರೆಯಿಂದ ನಾವು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಒಂದು ಜೀವನ ಶೈಲಿ ನಾವು ಕರೆಕ್ಟಾಗಿ ನಾವು ಪರಿಪಾಲಿಸ್ತಾ ಬರಬೇಕು. ಜಿಡ್ಡು ಪದಾರ್ಥಗಳ ಸೇವನೆ ಕಡಿಮೆ ಮಾಡ್ತಾ ಹೋಗಬೇಕು. ಧೂಮಪಾನ ಮಾಡೋದ್ರಿಂದ ದೂರವಿರಬೇಕು. ಹಾಗಾಗಿ ಒಂದು ಒಳ್ಳೆಯ ಜೀವನ ಶೈಲಿಯನ್ನು ನಾವು ಮಾಡ್ಕೊಳ್ತಾ ಬರಬೇಕು. ರೆಗ್ಯುಲರ್ ಆಗಿ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ವಾಕಿಂಗು ಇವೆಲ್ಲ ಮಾಡ್ತಾ ಬರಬೇಕಾಗತ್ತೆ. ಶುಗರ್ ಇಂಥವರಲ್ಲಿ ಶುಗರ್ನ ಕಂಟ್ರೋಲ್ನಲ್ಲಿ ನೋಡಿಕೊಂಡು, ಕ್ಯಾಲರೀಸ್ ಅಂದರೆ ನಾವು ತೊಗೊಳ್ಳೋಂಥ ಪದಾರ್ಥಗಳು ಮಿತಿಯಾಗಿ ತೊಗೊಂಡು, ಅದರಲ್ಲಿ ಸಾಕಷ್ಟು ಸೊಪ್ಪು ತರಕಾರಿ ಇರೋವಂಥ ಪದಾರ್ಥಗಳನ್ನ ಸೇವಿಸಿ ನಾವು ಶುಗರ್ ಕಂಟ್ರೋಲ್ನಲ್ಲಿ ಇಟ್ಕೋಬೇಕಾಗತ್ತೆ. ಒಂದು ವೇಳೆ ನಮ್ಮಲ್ಲಿ ಇಲ್ಲ, ನಮ್ಮ ಮನೆಯಲ್ಲಿ ವಯಸ್ಸಾದಂಥವ್ರಿಗೆ, ಈಗಾಗಲೇ ಶುಗರು ಕಂಟ್ರೋಲಲ್ಲಿ ಇಲ್ಲದೆ ಇರೋವಂಥವ್ರಿಗೆ, ಇಲ್ಲ ಮುಂದೆಂದೋ ಧೂಮಪಾನ ಮಾಡಿ ಈಗಾಗಲೇ ಬಿಟ್ಟಿರೋವಂಥವ್ರಿಗೆ ಈ ತೊಂದರೆಗಳು ಆದಾಗ ನಾವು ಏನು ಮಾಡ್ಬೋದು ಅಂತ ಒಂದು ಪ್ರಶ್ನೆ ನಮಗೆ ಕಂಡುಬರುತ್ತೆ. ಆ ಪ್ರಶ್ನೆಗೆ ನಾನು ಹೇಳೋದೇನಂತ ಹೇಳಿದ್ರೆ, ಈ ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ನ ಅರಿವು ಭಾಳಷ್ಟು ಕಡಿಮೆ ಇರುತ್ತೆ ಜನರಲ್ಲಿ. ಸೊ ಸಾಕಷ್ಟು ಸಿವಿಯರ್ ಸ್ಟೇಜ್ಗೆ ಹೋಗೋವರೆಗೂ ನಮಗೆ ಅದ್ರ ಬಗ್ಗೆ ಏನು ಮಾಡಬೇಕು, ಅದಕ್ಕೆ ಏನು ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಡಬೇಕು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ನನ್ನ ಸಲಹೆ ಏನಂತ ಹೇಳಿದ್ರೆ, 60 ವರ್ಷಕ್ಕೂ ಮೇಲ್ಪಟ್ಟವರು, ಯಾರಿಗೆ ಈ ತೊಂದರೆ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ, ಅವರೆಲ್ಲ ಅವರೇ ಒಂದು ಆ್ಯಕ್ಟಿವ್ ಆಗಿ ಒಬ್ಬರು ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಹೋಗಿ ಅವ್ರನ್ನ ಚೆಕ್ ಮಾಡಿಸೋದು ಒಳ್ಳೆಯದು. ಇಲ್ಲ ಆಚೆ ಎಲ್ಲಾದರೂ ಚೆಕ್ ಮಾಡಿಸಿ ಆ ತೊಂದರೆ ಇದೆ ಅಂತ ಕಂಡು ಬಂದಂಥಲ್ಲಿ ಅದಕ್ಕೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಪಡೆಯುವಂಥದ್ದು ಬಹಳ ಒಳ್ಳೆಯ ವಿಷಯ. ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಎಲ್ಲರಿಗೂ ಆಪ್ರೇಷನ್ ಮಾಡಬೇಕಂತ ಇಲ್ಲ. ಈಗ ವ್ಯಾಸ್ಕ್ಯುಲರ್ ಸರ್ಜರಿ ಅನ್ನೋದು ಬರೀ ಆಪ್ರೇಷನ್ ಮಾಡುವಂಥ ಒಂದು ಬ್ರ್ಯಾಂಚ್ ಅಲ್ಲ. ಪೇಷಂಟಿಗೆ ತೊಂದರೆ ಆದಾಗ ಅವರಿಗೆ ಮೆಡಿಸಿನ್ಸಲ್ಲೂ ಟ್ರೀಟ್ಮೆಂಟ್ ಮಾಡ್ಬೋದು. ಅದೇ ಆ ತೊಂದರೆ ತುಂಬ ಸೀರಿಯಸ್ ಆಗಿದ್ದಾಗ ಅದಕ್ಕೆ ಆಪ್ರೇಷನ್ನು ಇಲ್ಲ ನೀಡ್ಲ್ ಹೋಲ್ ಪ್ರೊಸೀಜರ್ಸ್ ಅಂತ ಬರುತ್ತೆ. ಅಂದರೆ ಸಣ್ಣ ಸೂಜಿ ಮುಖಾಂತರ ಹಾರ್ಟಿಗೆ ಯಾವ ರೀತಿ ಆಂಜಿಯೋಪ್ಲಾಸ್ಟಿ ಮಾಡ್ತಾರೋ, ಅದೇ ಕಾಲ್ನಲ್ಲಿ ಬ್ಲಾಕ್ ಆದಾಗ ಆಂಜಿಯೋಪ್ಲಾಸ್ಟಿ ಮಾಡ್ಬೋದಾದಂಥ ಒಂದು ನಮ್ಮಲ್ಲಿ ಟೆಕ್ನಾಲಜಿ ಈಗ ನಾವು ಕಂಡು ಬರ್ತಾ ಇದ್ದೀವಿ. ಸೊ ದಯವಿಟ್ಟು ನೀವೆಲ್ಲ ಈ ತೊಂದರೆಗಳನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ತೊಂದರೆ ಇದ್ದಾಗ ಅದಕ್ಕೆ ಆದಷ್ಟು ಬೇಗ ನೀವು ಅದಕ್ಕೆ ಪರಿಹಾರ ಹುಡುಕಬೇಕು. ವ್ಯಾಸ್ಕ್ಯುಲರ್ ಸರ್ಜನ್ನವ್ರನ್ನ ಮೀಟ್ ಮಾಡಿ ತಮ್ಮ ತೊಂದರೆಗಳಿಗೆ ಒಂದು ಸೂಕ್ತವಾದ ಪರಿಹಾರನ ಹುಡುಕೋಬೇಕಾಗುತ್ತೆ. ಥ್ಯಾಂಕ್ ಯು.